ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಬೆನ್ ಚಾನಲ್. ಸೊ ಇವತ್ತು ನನ್ನ ಚಾನಲ್ದಲ್ಲಿ ನಿಮಗೆ ಈಸಿಯಾಗಿ ರಸಮ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಹುಣಸೆಯನ್ನು ತೊಗೋಬೇಕು. ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂಚೆನೇ ಸ್ವಲ್ಪ ಕರಿಮೆಣಸು, ಆಮೇಲೆ ಈ ಥರ ಲವಂಗ ಮತ್ತು ಚಕ್ಕೆ, ಅದು ಹೂ ಥರ ಬರುತ್ತಲ್ಲ ಅದು, ಆಮೇಲೆ ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ನಿಮಗೆ ಯಾವ ಆಯಿಲ್ ಬೇಕು ಆಯಿಲು, ಅಡುಗೆ ಯೂಸ್ ಮಾಡೋ ಆಯಿಲ್ ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ತೊಗೋಬೇಕು ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು, ಆಮೇಲೆ ನಾನು ಮನೇಲಿ ಮಾಡಿರೋ ಗರಂ ಮಸಾಲ ತೊಗೋತಾ ಇದ್ದೀನಿ. ಸೊ ಇವಾಗ ನಾವು ಮಸಾಲೆ ಎಲ್ಲ ತೊಗೊಂಡಿದ್ವಲ್ಲ, ಸೊ ಅದನ್ನು ಆಯಿಲ್ ಹಾಕ್ದೇನೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಿಕ್ಸಿ ಹಾಕೋಬೇಕು, ಅಂದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾವು ಇದೆಲ್ಲ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಮೆಣಸು ಮತ್ತು ಮಸಾಲೆ ಎಲ್ಲ ಇದ್ದ ಪುಟಾಣಿಯಲ್ಲಿ ನಾವು ಇದನ್ನು ನೀಟಾಗಿ ಇಟ್ಕೋಬೇಕು. ಮಿಕ್ಸಿ ಹಾಕೋಕ್ಕಿಂತ ಇದರಲ್ಲಿ ಕುಟ್ಟಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಈ ಥರ ಬರುತ್ತೆ ಇದು. ಸೊ ನೋಡ್ಬೋದು, ಇವಾಗ ನಾವು ಮಾಡ್ತಾಯಿದ್ದೀವಿ. ಪಾತ್ರೆಗೆ ಫಸ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಒಗ್ಗರಣೆಗೆ ಇದು. ಸೊ ಇದು ಹಾಕಿಬಿಟ್ಟು ಇದು ಸ್ವಲ್ಪ ಆದಮೇಲೆ ಸ್ವಲ್ಪ ನಾವು ಕರಿಬೇವು ಹಾಕಬೇಕು. ಆಮೇಲೆ ನಾವು ಇದೆಲ್ಲ ಮಸಾಲ ಕುಟ್ಟಿರ್ತೀವಲ್ವ, ಸೊ ಅದನ್ನ ಹಾಕಿ ನಾವು ಸ್ವಲ್ಪ ಸ್ಲೋ ಆಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ಲೋ ಆಗಿ ಮಿಕ್ಸ್ ಆದಾದಮೇಲೆ ನಾವು ಹುಣಸೆ ಹಣ್ಣು ಇಟ್ಟಿರ್ತೀವಲ್ವ, ಸೊ ಆ ಹುಣಸೆಹಣ್ಣು ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ಆ ಹುಣಸೆ ರಸ ನಾವು ಇದಕ್ಕೆ ಹಾಕಬೇಕು. ಹಾಕಿದಾದಮೇಲೆ ಅದನ್ನ ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡ್ಬೋದು, ಸೊ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ನೀರು ಹಾಕಿದಾದಮೇಲೆ ನೀವು ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ ಹಾಕೋಬೇಕಾಗುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸೊ ಇವಾಗ ಇದನ್ನ ನೀವು ಕ್ಲೀನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಸೊ ಆಮೇಲೆ ನಿಮಗೆ ಬೇಕಂದರೆ ಕೊತ್ತಂಬರಿ ಹಾಕೋಬಹುದು. ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕಾಗುತ್ತೆ, ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ನಾನು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಈ ಥರ ಕುದಿಬೇಕದು. ಸೊ ಇದು ನಿಮಗೆ ಉದುರನ್ನ ಜೊತೆನೂ ಬರುತ್ತೆ, ಆಮೇಲೆ ಇಡ್ಲಿ ಜೊತೆ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಜ್ವರ ಬಂದಾಗ, ಆಮೇಲೆ ನೆಗಡಿ ಶೀತ ಆದಾಗ, ಬಾಯಿ ಕೆಟ್ಟಿರುತ್ತಲ್ವ, ಸೊ ಅವಾಗ ನೀವು ಜಸ್ಟ್ ಸೂಪ್ ಥರ ಕೂಡ ಇದನ್ನ ಕುಡಿಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಈ ಸಕ್ಸಸ್ ಬೆಂಚನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.